ಸ್ಥಾಪನೆ ಮಾಡಬೇಕು ಅಂತೇಳಿ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಸ್ಥಳವನ್ನು ಗುರುತು ಮಾಡಿದ್ದಾರೆ. ಅದರ ಸಲುವಾಗಿ ನಾವು 7ನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಜಾಥಾ ಮುಖಾಂತರವಾಗಿ ನಾವು ಶಿವಪ್ಪ ನಾಯಕ ಸರ್ಕಲ್ನಿಂದ ನಾವು ಮೆರವಣಿಗೆ ಮುಖಾಂತರ ಬಂದು ತಿಲಕ್ ರೋಡಲ್ಲಿ ಹೋಗಿ ಅಲ್ಲಿಂದ ಸಾಗರ್ ಹೋಟ್ಲು ಸರ್ಕಲ್ಲು ಮತ್ತು ಗಾಂಧಿ ಭವನದಲ್ಲಿ ನಾವು ಸಭೆಯನ್ನು ಮಾಡ್ತೀವಿ. AC ಅವರಿಗೆ ಕರೆಸಿ ಅಲ್ಲಿ ಒಂದು ಮನವಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನು ನಾವು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಈ ಹೋರಾಟ ಮಾಡೋ ಕಾರಣ ಏನು? ಅಕಸ್ಮಾತ್ ಅಣು ವಿದ್ಯುತ್ ಸ್ಥಾವರ ಆಗುತ್ತೆ, ಆಗಲಿ ಬಿಡಪ್ಪ, ನಿಂಗೆ ಏನು ಅಂತ ಹೇಳಿ ಇವತ್ತು ಜನಗಳು ಕೇಳ್ಬೋದು. ಇವತ್ತು ಅದರಿಂದ ಎಷ್ಟು ತೊಂದರೆ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಅದನ್ನು ಅರ್ಥ ಮಾಡ್ಕೊಬೇಕು. ಪ್ರತಿಯೊಬ್ಬ ನಾಗರಿಕರು ಕೂಡ ಅಣು ವಿದ್ಯುತ್ ಸ್ಥಾವರದಿಂದ ರೇಡಿಯೇಷನ್ ಇದೆಯಲ್ಲ, ಇವತ್ತು ನಮ್ಮ ಮನುಷ್ಯನ ಮೇಲೆ ಪ್ರತಿಯೊಂದು ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಇವತ್ತು ದುಷ್ಪರಿಣಾಮಗಳಿವೆ. ಒಂದು ಮೊದಲನೇದಾಗಿ ಕ್ಯಾನ್ಸರ್ ರೋಗ ಜಾಸ್ತಿ ಆಗ್ತಕ್ಕಂಥದ್ದು, ಎರಡನೇದಾಗಿ ಇಡೀ ನಮ್ಮ ಮೈ ಚರ್ಮಗಳು ಸುಕ್ಕುಗಟ್ಟುವಂತಹ ಒಂದು ರೋಗ, ಆಮೇಲೆ ಕಾಲು ಕೈಗಳು, ಶುಗರು, ಥೈರಾಯ್ಡು, ಇವೆಲ್ಲವೂ ಕೂಡ ನಮ್ಮ ವಿಕಿರಣಗಳಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಆಗೋದ್ರಿಂದ ನಾವು ತೀವ್ರವಾಗಿ ಅದನ್ನು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ನಾವು ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನು ಕೂಡ ನಾವು ಕರೆದಿದ್ದೀವಿ. ಈಗಲೂ ಯಾರು ಬಿಟ್ಟಿದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ಮತ್ತೆ ಕರಿತೀವಿ. ನಾವು ಎಲ್ಲ ಪಕ್ಷಾತೀತವಾಗಿ ಬರಬೇಕು, ಎಲ್ಲ ವರ್ಗದವರು ಬರಬೇಕು, ಸಂಘ ಸಂಸ್ಥೆಯವರು ಕೂಡ ಬರಬೇಕು. ಇದಕ್ಕೆ ಒಂದು ನಮಗೆ ಸ್ತ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಸಂಘಗಳು ಎಲ್ಲರೂ ಬಂದು ನಮ್ಮ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಇಡೀ ಜನಸಂಖ್ಯೆ ಇಲ್ಲಿದೆ. ಆಮೇಲೆ ಟ್ರಾನ್ಸ್ಮಿಷನ್ ಕರೆಂಟ್ ಉತ್ಪತ್ತಿ ಮಾಡಿದ ಒಂದು ಪಕ್ಷ ವೈದ್ಯರು ಬೇಸೂರಿಂದ ಬೆಂಗಳೂರು 400 ಮೆಗಾವಟಿಗೆ 1 ಟವರ್ ಒಂದು ಲೈನ್ ಹಾಕ್ತಾರೆ. ನಮ್ದು ಹಾಸನ ಸ್ವಲ್ಪ 15 ಲೈನ್ ಬರ್ತಾರೆ ಬೇಸೂರಿಂದ ಬೆಂಗಳೂರಿನವರೆಗೂ. 15 ಲೈನ್ ಅಡಿಗಡೆ ಇರೋದು ಇಲ್ಲಿಂದ ನಮ್ಗೆ ಒಂದೇ ಅಲ್ಲ, ಬೇಸೂರಿಂದ ನೀವು ತುಮಕೂರುವರೆಗೂ ಲೆಕ್ಕ ಹಾಕ್ತೀವಿ. ಶಿವಮೊಗ್ಗ ಮಾರ್ಗವಾಗಿ ಹೋಗುತ್ತೆ. ಈ ಜೋಗದಿಂದ ಕರೆಂಟ್ ಟೈಮ್ ಹೋಗಿದೆ, ಅಲ್ಲಿರೋರಿಗೂ ಇದು ಎಫೆಕ್ಟ್ ಬೀರುತ್ತೆ. ಭೂಮಿ, ತೋಟ, ಅಲ್ಲಿ ಜನ, ರಿಯಲ್ ಎಸ್ಟೇಟ್ ಎಲ್ಲ ಹೋಗ್ತಾರೆ. ಅದನ್ನು ಗಮನಿಸಬೇಕು. ಬೇಸೂರು ಒಂದು ಸಮಸ್ಯೆ ಇದೆ, ಬೇಸೂರಿಂದ ಬೆಂಗಳೂರಿಗೂ ಸಮಸ್ಯೆ ಇದೆ. ಇನ್ನು ಎಲ್ಲ ವರ್ಗದ ಜನರು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು. ಕಡಿಮೆ ಜನಸಂಖ್ಯೆ ನೋಡ್ತಾ ಇರ್ತಾರೆ ಮೇಲುಗಳ ಮೇಲೆ, ಈ ಜನಸಂಖ್ಯೆ ಈ ಪ್ರತಿಭಟನೆ ಹೆಚ್ಚಿದೆ ಈ ಕಡೆ ಅಂತ. ಸ್ವಲ್ಪ ಕಡಿಮೆ ಆದರೂ ಕೂಡ ಅದು ಎಫೆಕ್ಟ್ಗಳು ಬರ್ತಾನೆ ಇರುತ್ತೆ. ಈ ವರ್ಷ ಅಲ್ಲ, ಮುಂದಿನ ವರ್ಷ ನಾನು ಒಂದು ವರ್ಷ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿ ಮಾಡಬೇಕು. ಹಾಗೆ ಆಗಬೇಡ, ನನಗಾಗಬೇಡ. ನಮ್ಮ ಮಲೆನಾಡಿಗೆ ಪಶ್ಚಿಮ ಘಟ್ಟ ಒಂದು ವಿಶೇಷವಾದ ವರ ಅದು ನಮಗೆ. ಅದು ನೋಡಿ ಅದ್ರ ಬಗ್ಗೆ ಹೇಳಲಿಕ್ಕೆ ಅವಕಾಶ ಇಲ್ಲ, ಸಮಯ ಇಲ್ಲ, ಇನ್ನೊಂದ್ಸರಿ ಮಾತಾಡೋಣ. ಆದ್ರೆ ಎಲ್ಲ ಸಹಕಾರ ಕೇಳ್ತೀವಿ. ಪತ್ರಿಕೆ ನಿಮಗೆ ತುಂಬಾ ಸಹಕಾರ ಮಾಡಿದ್ದೀರಿ, ಕಾಳಜಿ ಇದೆ, ವೈಯಕ್ತಿಕ ಕಾಳಜಿ ಇದೆ ನನಗೆ ಗೊತ್ತಿಲ್ಲ. ಎಲ್ಲರೂ ವೈಯಕ್ತಿಕ ಫ್ರೆಂಡ್ ಆಗಿದೆ, ವೈಯಕ್ತಿಕ ಕಾಳಜಿ ಇದೆ ನನಗೆ ಗೊತ್ತಿದೆ. ಆದ್ರೆ ಇದನ್ನೆಲ್ಲರೂ ಚೆನ್ನಾಗಿ ಕೆಲಸ ಮಾಡೋಣ. ಸಾಗರದಿಂದ ನಾವು ಓಡಾಡ್ತೀವಿ ಎಲ್ಲ ಕಡೆಗೂ ಸಾಧ್ಯವಾದಷ್ಟು. ಬಟ್ ನಿಮ್ಮ ಪತ್ರಿಕೆ ಈಗ ಚೆನ್ನಾಗಿ ಬಿಟ್ಟಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಹಾಗಾಗಿ ಎಲ್ಲರೂ ಸಹಕರಿಸಿದ್ದೀವಿ. ಈಗಾಗಲೇ ನೀವು ಮಾಡಿದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.